ಎಲ್ಲರಿಗೂ ನಮಸ್ಕಾರ. ಗಾಂಧಿಪುರ ಗ್ರಾಮ ಅಂದರೆ ನಮ್ಮೂರೇ, ಇದೇನು ಬೇರೆ ಊರೇನಲ್ಲ. ನಾವು ಹುಟ್ಟು ಬೆಳೆದಿರೋದು ಚೆನ್ನಾಪುರ ಆದ್ರೂ ಗಾಂಧಿಪುರಕ್ಕೂ ನಮ್ಮೂರ್ಗೆ ಹೆಂಗಂದರೆ ಅಣ್ಣ ತಮ್ಮಂದ್ರ ಸಂಬಂಧ. ನಾವೆಲ್ಲ ಒಂದೇ ಕುಟುಂಬದವ್ರ ಥರನೇ ಅವತ್ತಿಂದ ಬೆಳ್ಕೊಂಡು ಬಂದಿದ್ದೀವಿ. ರೀಸೆಂಟಾಗಿ ನಾನೊಂದು ಪತ್ರಿಕೆಯಲ್ಲಿ ನೋಡಿದೆ, ಏನೋ ಶಾಲಾ ಆವರಣದ್ದು ಶೌಚಾಲಯದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಎಲ್ಲರಿಗೂ ಹೇಳೋದು ಒಂದೇ, ಆಗಿನ ಕಾಲದಲ್ಲಿ ಪರಿಸ್ಥಿತಿ ಹೆಂಗಿತ್ತೋ ಅದಕ್ಕೆ ಅನುಗುಣವಾಗಿ ಕಟ್ಕೊಂಡು ಹೋಗಿದ್ದಾರೆ. ಇಲ್ಲಿ ಯಾರು ಶ್ರೀಮಂತರು ಅಲ್ಲ, ಬಡವರು ಅಲ್ಲ, ಮಧ್ಯಮ ವರ್ಗದವರೆಲ್ಲ ಇಲ್ಲಿರೋದು. ಯಾರನ್ನೂ ಅಷ್ಟೊಂದು ಬಡವರು ಇಲ್ಲ, ಶ್ರೀಮಂತರು ಇಲ್ಲ. ದಯವಿಟ್ಟು ಎಲ್ಲ ಮಾಮ ಮೊಮ್ಮಕ್ಕಳು ಅಣ್ಣ ತಮ್ಮಂದ್ರೆ ಇಲ್ಲಿರೋದು. ನೀವೇ ಕೂತ್ಕೊಂಡು ಸಾಲ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದರೆ ಪತ್ರಿಕೆಗೆ ಹೋದರೆ ಅದು ಇನ್ನೊಂಥರ ಮೆಸೇಜ್ ಹೋಗುತ್ತೆ ಆಚೆಗಡೆಗೆ, ಅದಾಗಬಾರ್ದು. ಮತ್ತು ಮಕ್ಕಳನ್ನ ಆದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಓದಿಸೋಕ್ಕೆ ಒತ್ತು ಕೊಡಿ. ಯಾಕಂದರೆ ಎಲ್ಲ ಮ್ಯಾಕ್ಸಿಮಮ್ಮು ಬೆಳಗ್ಗೆ ಸಾಯಂಕಾಲ ಕಷ್ಟಪಡ್ಕೊಂಡು ಬರ್ತೀರಾ. ಯಾರೋ ಖಾಸಗಿ ಶಾಲೆಯಲ್ಲಿ ಸೇರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಏನೋ ನಮ್ಮ ಮಕ್ಕಳು ಓದಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸಾಲಗಳು ಮಾಡಿ ಓದಿಸುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲೇ ಒಳ್ಳೆ ಉನ್ನತವಾದಂಥ ಶಿಕ್ಷಣ ಕೊಡ್ತಾ ಇದ್ದಾರೆ, ಮೂಲಭೂತ ಸೌಕರ್ಯಗಳು ಎಲ್ಲನೂ ಸಿಗ್ತಾ ಇದೆ. ಅಂಥ ಟೈಮಲ್ಲಿ ಏನಕ್ಕೆ ಖಾಸಗಿ ಶಾಲೆಗಳಿಗೆ ಹಾಕ್ತೀರಾ ಅನ್ನೋದು ನನ್ನದೊಂದು ಪ್ರಶ್ನೆ. ಆರ್ಥಿಕವಾಗಿದ್ದರೆ ನೀವು ಸೇರಿಸಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲಲ್ಲ ಅಂದರೆ ಬೆಂಗಳೂರಲ್ಲಿ ಸೇರಿಸಿ ಹೈಯರ್ ಎಜುಕೇಷನ್ನು ಮಾಡಿಸಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅನ್ನೋದೇ ನನ್ನ ಆಸೆ. ಅದೇ ರೀತಿ ನಮ್ಮ ಗಾಂಧಿಪುರದಲ್ಲಿ ಎಲ್ಲ ನಮಗೆ ಅಣ್ಣ ತಮ್ಮಂದರು ಮಾಮ ಮೊಮ್ಮಕ್ಕಳು ಅವತ್ತಿಂದ ನಾವು ಮಾತಾಡ್ಕೊಳ್ದಂಗೆ ಇಲ್ಲಿ ಬಂದರೆ ನಮ್ಗೆ ಅದೊಂದು ಬಾಂಡಿಂಗ್ ಇದೆ. ಗಾಂಧಿಪುರ ಸ್ಕೂಲ್ ಒಂದೇ ಅಲ್ಲ, ಏನೇ ಕಾರ್ಯಕ್ರಮಗಳು ನಮ್ಮನ್ನು ಕರೆದ್ರು ಬರ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೀವಿ. ಈ ಶಾಲೆಗೆ ಇದೊಂದೇ ಅಲ್ಲ ಸರ್, ವೆಂಕಟರಾಮಪ್ಪ ಸರ್, ಬೇರೆ ಏನೇ ಬೇಕಾದರೂ ಕೇಳಿ ನಾನು ಮಾಡಿಕೊಡೋ ಜವಾಬ್ದಾರಿ ನಂದಾಗಿರುತ್ತೆ. ನಮ್ಮ ವೆಂಕಟಣ್ಣ ಆಗ್ಬೋದು, ವಿನೋದ್ ಆಗ್ಬೋದು, ನಮ್ಮ ನಾಣಸಮ್ಮಣ್ಣ ಎಲ್ಲರೂ ಬಂದಿದ್ದೀರಾ. ನಮ್ಮ ವಾಸಪ್ಪ ಮಾಸ್ಟ್ರು, ಕಾಶಿ ಎಲ್ಲ ಬಂದೆ, ನಮ್ಮ ಅಕ್ಕ ತಂಗಿರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನೊಂದು ಈ ಕರೆಸಿ ನನ್ನನ್ನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಂಗೆ ಯಾವ ಕಲರ್ ಬಾಟ್ಲಿ ಬೇಕಂತ ಅವಾಗಲೇ ನಿಂಗೆ ಬರ್ರಿ, ಇಲ್ಲಿ ಬರ್ಬೇಕಿಲ್ಲ, ಬರ್ಬೇಕು ಈ ಕಡೆ ಬಂದೆ. ಎರಡು ಜನ ಬಲ್ಲಿ ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ಶೋಭಕ್ಕ ಇಲ್ಲಿ ಬಂದು ಹಾಕ್ಕೊಡ್ರಿ ಅವ್ರಿಗೆ. ಇರಿ ಸರ್, ಬಂಧುಗಳೇ, ಇವತ್ತಿನ ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಾಂಧಿಪುರ, ಈ ಒಂದು ಶಾಲೆಯಲ್ಲಿ ಸುಮಾರು ಜನ ಮಕ್ಕಳು, ಬಡ ಮಕ್ಕಳು ಓದ್ತಕ್ಕಂಥ ಶಾಲೆ. ಈ ಒಂದು ಶಾಲೆಗೆ ಶ್ರೀಮಾನ್ ಶ್ರೀಯುತ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ವೆಂಕಟರಾಮಣ್ಣವರು ನಮ್ಮ ಸಹೋದರರಾಗಿರ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶಣ್ಣವ್ರಿಗೆ ಕರೆ ಕೊಟ್ಟು ಬಡವರು ಓದ್ತಕ್ಕಂಥ ಶಾಲೆ, ಬಡವರು ಇರ್ತಕ್ಕಂಥ ಶಾಲೆ, ಹಿಂದುಳಿದ ವರ್ಗಗಳಿರ್ತಕ್ಕಂಥ ಒಂದು ಶಾಲೆ, ಮಕ್ಕಳ ಓದ್ತಕ್ಕಂಥ ಶಾಲೆ ಅಂತೇಳ್ಬಿಟ್ಟು ನಮ್ಮ ಒಂದು ಶಾಲೆಗೆ ಮಕ್ಕಳಿಗೆ ಕುಡಿತಕ್ಕಂಥ ನೀರು ಒಳ್ಳೆ, ಯಾಕೆಂತ ಹೇಳಿದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕುಡಿತಕ್ಕಂಥ ನೀರು ಸ್ವಚ್ಛವಾಗಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಎಲ್ಲನೂ ಸಹ ಎಲ್ಲ ಊರುಗಳಲ್ಲೂ ಸಹ RO ವಾಟ್ರನ್ನು ಉಪಯೋಗಿಸ್ತಾ ಇದ್ದಾರೆ. ತಾವು ಸಹ ಇಲ್ಲೊಂದು ಇದನ್ನು ತಗೊಂಡು, ಏನು ಒಂದು ಟ್ಯಾಂಕನ್ನು ತಗೊಂಡು ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಈ ಒಂದು RO ವಾಟ್ರ್ ಪ್ರತಿಯೊಂದು ಊರಲ್ಲೂ ಸಹ ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮೂರಲ್ಲಿ ಯೂಸ್ ಮಾಡ್ತಾ ಇದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಮಕ್ಕಳಿಗೂ ಸಹ RO ವಾಟ್ರ್ ಸಿಗಲಿ. ಮತ್ತು ಶಾಲಾ ಬ್ಯಾಗ್ಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮಾನ್ ಶ್ರೀಯುತ ಸಂಗೊಳ್ಳಿ ವೆಂಕಟೇಶಣ್ಣವರು ಮತ್ತು ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಮತ್ತು ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ಕಾಶಿಯವರು ಮತ್ತು SDMC ಅಧ್ಯಕ್ಷರು. ಯಾಕೆಂತ ಹೇಳಿದ್ರೆ ನನಗೆ ಊರು ಹೊಸದು, ಹೆಸರುಗಳು ಗೊತ್ತಾಗಿಲ್ಲ. ವೆಂಕಟಪ್ಪಣ್ಣವರು, SDMC ಸದಸ್ಯಗಳು, ಮಹಿಳಾ ಮಾತೆಯರು, ಅಕ್ಕ ತಂಗಿಯರು, ಅಂಗನವಾಡಿಯವರು ಮತ್ತು ಮಾಧ್ಯಮ ಮಿತ್ರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಯಾಕೆಂತ ಹೇಳಿದ್ರೆ
ಈಗ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಕಡಿಮೆ ಇದೆ. ಆಗಾಗಲೇ ನಮ್ಮ ಅಣ್ಣವರೊಬ್ಬರು ಕೇಳ್ತಾ ಇದ್ರು, ಈ ಒಂದು ಪ್ರಸ್ತುತ ವರ್ಷದಿಂದಲೇ ಸಹ ಎಲ್ಲ ರಾಜ್ಯಾದ್ಯಂತನೂ ಸಹ ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭ ಮಾಡಿದ್ದೀರಿ, ನಿಮ್ಮ ಶಾಲೆಯಲ್ಲೂ ಪ್ರಾರಂಭ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟಿದೆ ಕೇಳ್ತಾ ಇದ್ರು. ಈ ಒಂದು ವರ್ಷದಲ್ಲೂ ಸಹ ಈ ಒಂದು ಶಾಲೆಯಲ್ಲೂ ಸಹ ಇಂಗ್ಲೀಷ್ ಮಾಧ್ಯಮ ಪ್ರಾರಂಭ ಆಗಿದೆ. ಇಲ್ಲಿ ದ್ವಿಭಾಷಾ ಮಾಧ್ಯಮ ಶಾಲೆಗಳು ಅಂತ ಹೇಳ್ಬಿಟ್ಟಿದೆ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಈ ದ್ವಿಭಾಷಾ ಶಾಲೆಗಳಲ್ಲಿ ಶಿಕ್ಷಕರು ಏನು ಹೊಸರೇನು ಬರಲ್ಲ, ಆ ಹೊಸದನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು 2-3 ತಿಂಗಳು ಆಗ್ಬೋದು. ನೆನ್ನೆನೇ ತಾನೇ ಸರ್ಕಾರದಲ್ಲಿ ನೋಟಿಫಿಕೇಷನ್ ಆಗಿದೆ. ಹಾಗಾಗಿ ಅವ್ರು ಬರೋವರೆಗೂ ಸಹ ನಮಗೆ 2 ಹಂತದಲ್ಲಿ ತರಬೇತಿಗಳನ್ನು ENK ಅಂತ ಹೇಳ್ಬಿಟ್ಟಿದೆ ತರಬೇತಿಗಳನ್ನು ಕೊಟ್ಟಿದ್ದಾರೆ. ಆ ತರಬೇತಿಯನ್ನು ಪಡ್ಕೊಂಡ್ಬಂದು ನಾವು ಈ ಒಂದು ಶಾಲೆಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಈಗ ಏನು ಎಲ್ಲ ಒಂದು ಪೇರೆಂಟ್ಸಲ್ಲೂ ಸಹ ತಂದೆ ತಾಯಿಯಲ್ಲೂ ಸಹ ನಮ್ಮ ಮಗು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಉನ್ನತ ವ್ಯಾಸಂಗಕ್ಕೆ ಹೋಗುತ್ತೆ, ಅಥವಾ ಒಳ್ಳೆ ಹುದ್ದೆಗಳನ್ನು ಸಂಪಾದನೆ ಮಾಡ್ಕೊಳ್ಳುತ್ತೆ, ಅಥವಾ ಒಳ್ಳೆ ಸ್ಥಾನಮಾನ ಸಿಗುತ್ತೆ, ಇಂಗ್ಲೀಷ್ ಮಾತಾಡಿದ್ರೆ ಸಹ ಸಾಕು ನಮ್ಮ ಮಗು ಬುದ್ಧಿವಂತಿಕೆ ಅಂತ ಹೇಳ್ಬಿಟ್ಟಿದೆ ಅಂದ್ಕೊಳ್ತಕ್ಕಂಥ ಒಂದು ದಿನಗಳಲ್ಲಿ ಅದಕ್ಕೋಸ್ಕರ ಸರ್ಕಾರಿ ಶಾಲೆಗಳಲ್ಲೂ ಸಹ ಇಂಗ್ಲೀಷನ್ನು ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಮಕ್ಕಳು ಆ ಒಂದು ಸೌಲಭ್ಯವನ್ನು ಪಡ್ಕೊತಾ ಇದ್ದಾರೆ. ಅಂತಹ ಒಂದು ಸಂದರ್ಭಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನಗಳು ಬರ್ತವೆ, ಕಡಿಮೆ ಬರ್ತವೆ. ಅಂತಹ ಒಂದು ಸಂದರ್ಭಗಳಲ್ಲಿ ಈ ಶಾಲೆಗೆ ಸುಣ್ಣ ಬಣ್ಣ ಆಗಿರ್ಬೋದು, ಅಥವಾ ಕುಡಿಯೋದಕ್ಕೆ ನೀರಾಗಿರ್ಬೋದು, ಅಥವಾ ಶಾಲಾ ಬ್ಯಾಗ್ಗಳಾಗಿರ್ಬೋದು, ಸಂವತ್ಸರಗಳಾಗಿರ್ಬೋದು, ಇಂಥವು ಏನು ಸರ್ಕಾರದಿಂದ ಬರೋಲ್ಲ. ಹಾಗಾಗಿ ನಮ್ಮ ಸಹೋದರ ಸಂಬಂಧರಾಗಿರ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶ್ ಅವರು ಈ ಒಂದು ಶಾಲೆಗೆ ಶಾಲಾ ಬ್ಯಾಗು ಮತ್ತು ವಾಟ್ರು ಬಾಟ್ಲುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಒಂದು ಗಾಂಧಿಪುರ ಶಾಲೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವರು ಇನ್ನೂ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿ, ಆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಳ್ಳಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ನನ್ನ 4 ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.